ಕಮಲ, ಸತ್ಯಭಾಮೆಯಲ್ಲಿ? ಕೋಪದ ಕಾರಾಗೃಹದಲ್ಲಿದ್ದಾರೆ. ಕೋಪಗೃಹದಲ್ಲಿ? ಕಾರಣ? ನನಗೇನು ಗೊತ್ತು. ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳಿದ್ದಾರೆ. ನನ್ನನ್ನು? ಮುಖ್ಯವಾಗಿ ನಿಮ್ಮನ್ನೇ. ಭಾಮ ತುಂಬಾ ಬೇಸರವಾಗಿದ್ದಾರೆ. ಸತ್ಯಭಾಮ ತುಂಬಾ ನೊಂದಿದ್ದಾರೆ. ಸತ್ಯಭಾಮ ಹತ್ತು ಹತ್ತಿ ಸೊರಗಿ ಹೋಗಿದ್ದಾರೆ. ಓಹೋ, ಅವಳು ಹತ್ತು ಹೊತ್ತು ಸೊರಗಿ ಹೋಗಿದ್ದಾಳೆ. ನೀನು ನಕ್ಕು ನಕ್ಕು ಹೀಗಿದ್ದೀಯಲ್ಲವೇ? ಹೀಗೆ ಬಾ. ಅವಳಿಗಿಂತಲೂ ಕೋಪ ನಿನಗೆ ಅಧಿಕವಾಗಿರುವಂತೆ ತೋರುತ್ತಿದೆ. ಭಾಮ, ಸತ್ಯಭಾಮ, ಸತ್ಯಭಾಮ, ನನ್ನಲ್ಲಿ ಕೋಪವೇ? ನಿನ್ನ ಕೃಷ್ಣನಲ್ಲಿ ನಿನಗೆ ಕೋಪವೇ? ಆಗ್ರಹ ಬಿಟ್ಟು ಅನುಗ್ರಹಿಸು. ಸತ್ಯಭಾಮ, ಏಕೆ ಹೀಗಿರುವೆ? ನನ್ನಲ್ಲಿ ಕೋಪವೇ? ನಿನ್ನ ಕೃಷ್ಣನಲ್ಲಿ ನಿನಗೆ ಕೋಪವೇ? ನಿನ್ನ ಕೃಷ್ಣನಲ್ಲಿ ನಿನಗೆ ಕೋಪವೇ? ಒಂದು ಬಾರಿ ನನ್ನನ್ನು ನೋಡು. ಆಗ್ರಹ ಬಿಟ್ಟು ಅನುಗ್ರಹಿಸು. ಭಾಮ, ಸತ್ಯಭಾಮ, ಕೋಪವೇಕೆ ನನ್ನ ಪ್ರಳಯಧಾಮ? ಭಾಮ, ಸತ್ಯಭಾಮ, ಈ ಕೋಪವೇಕೆ ನನ್ನ ಪ್ರಳಯಧಾಮ? ಭಾಮ, ಸತ್ಯಭಾಮ, ಭಾಮ, ಸತ್ಯಭಾಮ, ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ. ಭಾಮ, ಸತ್ಯಭಾಮ, ಈ ಕೋಪವೇಕೆ ನನ್ನ ಪ್ರಳಯಧಾಮ? ರಾಣಿಯರೆಲ್ಲರಲ್ಲಿ ನೀನೇ ರೂಪವೇ. ರಾಣಿಯರೆಲ್ಲರಲ್ಲಿ ನೀನೇ ರೂಪವೇ. ಅಂದವೇ ತಿಳಿದಿದರು, ಕೋಪಿಸಿದರು ಅಂದವೇ ಶಾಂತಿಯಲ್ಲಿದೆ. ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ? ನಿನ್ನ ಹೊರತು ನನಗೆ ಶಾಂತಿಯಲ್ಲಿದೆ. ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ? ನೀನೆ ಸಿಡುಕಿ ಕುಳಿತರೆ ಯಾರೇ ನನಗೆ ಆಸರೆ? ಸಿಡುಕಿ ಕುಳಿತರೆ ಯಾರೆ ನನಗೆ ಆದರೆ? ಮನ್ನಿಸಿ ನನ್ನನ್ನು ಪ್ರಸನ್ನರಾಗಿ. ಭಾಮ, ಸತ್ಯಭಾಮ, ಏಕೆ ನನ್ನ ಪ್ರಳಯಧಾಮ? ಭಾಮ, ಸತ್ಯಭಾಮ, ನಿನ್ನ ಪ್ರೇಮ ನಿನ್ನ ಸ್ವರ್ಗ ಸೀಮಾ. ಭಾಮ, ಸತ್ಯಭಾಮ, ಏಕೆ ನನ್ನ ಪ್ರಳಯಧಾಮ? ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸಿ. ನನ್ನಿಂದ ಅಪರಾಧವಾಯಿತು. ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಬಾಮ, ಇದರಲ್ಲಿ ಸಮಾಧಾನ ತಂದುಕೋ. ಇದರಲ್ಲಿ ಕ್ಷಮಿಸುವಂತ ಅಪರಾಧವೇನಿಲ್ಲ. ಇಲ್ಲ ಅನಿರೀಕ್ಷಿತವಾಗಿ ನಡೆದು ಹೋದ ಘಟನೆ, ಅದನ್ನೇಕೆ ವಿಪರೀತ ಮಾಡಿಕೊಳ್ಳುವೆ? ಇಲ್ಲ ಸ್ವಾಮಿ, ನಾನು ಅಂದಳಾಗಿ ಅಪರಾಧವನ್ನು ಮಾಡಿಬಿಟ್ಟೆ. ನೀವು ನಾನು ಪೂಜಿಸಬೇಕಾದ ದೇವರು.
ನಾನು ಅಪರಾಧ ಮಾಡಿದೆ, ನನ್ನನ್ನು ಕ್ಷಮಿಸಿ. ದೇವರು ಎಂದ ಮೇಲೆ ಮುಗಿಯಿತು. ಅವರಿಗೆ ಪ್ರೀತಿ ಪಾತ್ರರಾದವರು ಏನು ಮಾಡಿದರೂ ಅವನಿಗೆ ಸಂತೋಷವೇ. ಸ್ತೋತ್ರದಂತೆ ನಿಂದಾಸ್ತುತಿಯು ಆನಂದವೇ. ಹಾಗಾದರೆ ನನ್ನನ್ನು ಕ್ಷಮಿಸಿ. ಹುಚ್ಚಿ, ಇದರಲ್ಲಿ ಕ್ಷಮಿಸುವಂತಹ ಅಪರಾಧ ನೀನೇನು ಮಾಡಿರುವೆ? ಸತಿಪತಿಯರಲ್ಲಿ ಸರಸ ಸಲ್ಲಾಪಗಳಿರಬೇಕೇ ಹೊರತು ಕೋಪತಾಪಗಳಲ್ಲ. ನೀವಿಷ್ಟು ಅನ್ಯಾಯ ಮಾಡಿದರೆ ಕೋಪ ಬರದೆ ಮತ್ತಿನ್ನೇನು? ಅನ್ಯಾಯವೇ? ಅದು ನಿನಗೆ, ನನ್ನ ಮುದ್ದು ಭಾಮೆಗೆ. ಹೌದು. ಏನು? ಅದು ಆ ನಾರದರು ಬಂದು. ಓಹೋ, ಆ ಮಹನೀಯರು ಇಲ್ಲಿಗೂ ದಯಮಾಡಿಸಿದ್ದರು. ನೀವು ದೇವಲೋಕದಿಂದ ಪಾರಿಜಾತವನ್ನು ತಂದು ಕೊಟ್ಟರಂತೆ. ಪಾರಿಜಾತ? ಹೌದು ಹೌದು. ನಿಮಗೆ ಯಾರಲ್ಲಿ ಅತಿಶಯ ಅನುರಾಗವಿದೆಯೋ ಅವರಿಗೆ ಕೊಡು ಎಂದರಂತೆ. ಹೌದು. ಅದನ್ನು ನೀವು ರುಕ್ಮಿಣಿಗೆ ತಾನೇ ಕೊಟ್ಟಿದ್ದು? ಹೌದು. ಹಾ, ಹೌದು ಹೌದು. ಆಹಾ, ಅಂದರೆ ನಿಮಗೆ ಅತಿಶಯ ಅನುರಾಗವಿರುವುದು ರುಕ್ಮಿಣಿಯಲ್ಲಿ ಎಂದು ತಿಳಿಯಿತು ಬಿಡಿ. ಅಯ್ಯೋ ಭಾಮ, ನಿನಗೆ ಸುದ್ದಿ ಹೇಳಿದವರು ಸರಿಯಾಗಿ ಹೇಳಿಲ್ಲ ಅಷ್ಟೇ. ಪೂಜ್ಯರು ಹೇಳಿದ್ದು ಆಗ ಅಲ್ಲಿದ್ದವರಲ್ಲಿ ಪ್ರೀತಿ ಪಾತ್ರರಾದವರು ಎಂದು. ಏನು ಮಾಡಲಿ, ನೀನು ಅಲ್ಲಿರಲಿಲ್ಲವಲ್ಲ. ಅದು ಸರಿ. ಆ ನಾರದರು ಆ ಹೂವಿನ ಮಹಿಮೆಯಿಂದ ರುಕ್ಮಿಣಿಗೆ ನಿನ್ನ ಅಂದವನ್ನು ಹೆಚ್ಚುವುದು, ನಿನ್ನ ಸವತಿಯರು ನಿನ್ನ ನೋಡಿ ವೇದನೆ ಪಡುವರು ಎಂದು ಹೇಳಿದ್ದಾರಂತೆ. ನೋಡು ನೋಡು, ನೀನೇ ನಿನ್ನನ್ನು ಸವತಿಯರ ಸಾಲಿನಲ್ಲಿ ನಿಲ್ಲಿಸಿಕೊಳ್ಳಬಹುದೇ? ತಪ್ಪು ತಪ್ಪು. ಸವತಿಯರು ಎಂದರೆ ಉಳಿದವರು. ಆಹಾ, ನನ್ನ ಸತಿಯರ ಗುಂಪಿನಲ್ಲಿ ಈ ಭಾಮೆಯ ಸ್ಥಾನವೇ ಬೇರೆ. ಓಹೋ, ನೀನು ನೀನು ನನ್ನ ಹೃದಯೇಶ್ವರಿ. ಹೌದು ಸ್ವಾಮಿ. ಅದು ಸರಿ. ಇನ್ನು ಮೇಲೆ ನೀವು ಆ ರುಕ್ಮಿಣಿಗೆ ವಿಧಿಯರು ಲೋಕವಿಖ್ಯಾತರಂತೆ. ಸರಿ ಸರಿ ಸರಿ. ಈ ಅಂತೆ ಕಂತೆಗಳ ಮಾತುಗಳನ್ನು ಕೇಳಿ ಕೇಳಿ ಇಲ್ಲದ ರಾದ್ಧಾಂತ ಮಾಡಿಕೊಳ್ಳುತ್ತಿರುವೆ. ಭಾಮ, ಒಂದು ಪಾರಿಜಾತ ವೃಕ್ಷದಿಂದ ಈ ಕೃಷ್ಣ ರುಕ್ಮಿಣಿಯ ವಿಧೇಯನಾಗುವ ಹಾಗಿದ್ದರೆ ಈ ನನ್ನ ಭಾಮೆಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುವೆ. ನಿಜವಾಗಿಯೂ? ಸತ್ಯವಾಗಿಯೂ. ನಾನೆಂದಾದರೂ ಸುಳ್ಳಾಡಿರುವೆನೆ? ಹಾಗಾದರೆ ನಡೆ, ಹಿಂದೆ ದೇವಲೋಕಕ್ಕೆ ಹೋಗೋಣ. ಬಾಸುರ ನಯನ ಭಾನು ಸುಧಾಕರ, ಬಾಸುರ ನಯನ ಭವ ಭಯಹರ ಸುಖಸಾರ ಗಂಭೀರ. ನಾರಾಯಣ ನಾರಾಯಣ. ಭವ ಭಯಹರ ಸುಖಸಾರ ಗಂಭೀರ, ಪಾಲಯತೆ ನಿಲಯ ಹೇ ಮಾಧವ, ಪಾಲಯತೆ ನಿಲಯ ಮಾಧವ ಮಾಧವ ಮಾಧವ. ನಾರಾಯಣ ನಾರಾಯಣ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಮುದ್ದಿನ ಸತಿಯಾದ ಸತ್ಯಭಾಮಾ ದೇವಿಯ ಆಸೆ ಪೂರೈಸಲು ಸತ್ಯಭಾಮಾ ಸಮೇತ ದೇವಲೋಕಕ್ಕೆ ಹೋಗಿ ದೇವೇಂದ್ರನೊಡನೆ ಭಯಂಕರ ಕಾಳಗ ಮಾಡಿ ದೇವೇಂದ್ರನನ್ನು ಜಯಿಸಿ ಒಂದು ಪಾರಿಜಾತ ವೃಕ್ಷವನ್ನು ತಂದು ಭಾಮಾದೇವಿಗೆ ಕಾಣಿಕೆಯಾಗಿ ನೀಡಿರುವನು. ಈಗ ಆ ಸತ್ರಾಜಿತನ ಪುತ್ರಿ ಆ ಪಾರಿಜಾತ ವೃಕ್ಷವನ್ನು ದ್ವಾರಕೆಯ ತನ್ನ ಅಂತಃಪುರದ ಅಂಗಳದಲ್ಲಿ ನೆಟ್ಟು ಆನಂದದಿಂದ ಪೂಜೆ ಮಾಡುತ್ತಿರುವಳು. ಅಮರಾವತಿಯಲ್ಲಿ ದೇವೇಂದ್ರನ ಸತಿಯಾದ ಶಚಿಯಾದರೂ ಇಂದ್ರನನ್ನು ನಿಂದಿಸುತ್ತಾ ಸತ್ಯಭಾಮೆಯ ಗರ್ವಭಂಗವಾದರೆ ಸಾಕು ಎಂದು ಕೋಪದಿಂದ ಕೆಂಡವಾಗಿರುವಳು. ನಾನೀಗಲೇ ಸುರಲೋಕಕ್ಕೆ ಹೋಗಿ ಪತಿವ್ರತ ಶಿರೋಮಣಿಯಾದ ಶಚಿದೇವಿಗೆ ಸಮಾಧಾನ ಮಾಡಿ ಮುಂದಿನ ನಾಟಕಕ್ಕೆ ಪೀಠಿಕೆ ಹಾಕುವೆನು. ನಾರಾಯಣ ನಾರಾಯಣ. ಬಬರಾಗ ತಾಳ ಪ್ರಕಟೀಸನಾದ, ಬಬರಾಗ ತಾಳ ಪ್ರಕಟೀಸನಾದ, ಭಾಷಣ ಮೂಲ ಭಾಷಣ ಮೂಲ, ಶ್ರೀಮಣಿತಾಮಣಿ ಸೇವಿತ ಪಾದ,
ದೇವಿ ದೇವಿ ಏಕೆ ಚಿಂತೆಯ ಮಾಡುತ್ತಿರುವೆ ಕಾಂತಮಣಿಯಳೆ ಏಕೆ ಚಿಂತೆಯ ಮಾಡುತ್ತಿರುವೆ ಕಾಂತಮಣಿಯಳೆ ಸುಂದರಿ ನಿನಗೆ ತಾಪವೋ ಸುಂದರಿ ನಿನಗೆ ತಾಪವೋ ಹೇಳು ಎನ್ನಳು ವಿವರವಾ ಹೇಳು ಎನ್ನಳು ವಿವರವಾ ಏಕೆ ಚಿಂತೆಯ ಮಾಡುತ್ತಿರುವೆ ಕಾಂತಮಣಿಯಳೆ ಏತಕ್ಕೆ ಸಂಕಟ ಪಡುತ್ತೆ ರಮಣಿಯ ಏತಕ್ಕೆ ಸಂಕಟ ಪಡುತ್ತೆ ರಮಣಿಯೇ ಮನಸ್ಸಿನ ದುಗುಡವ ದುರುಮಾಲಿನೇ ಮನಸ್ಸಿನ ದುಗುಡವ ದುರುನಿಮಾಲಿನೇ ಪುರಂದರ ನರಗಿಣಿ ಸುರದಧಿಕಾರಿಣಿ ಪುರಂದರ ನರಗಿಣಿ ಸುರದಧಿಕಾರಿಣಿ ತಿಂಗಳ ಬೆಳಗಿನ ಕಂಗಳ ವದನಯ ತಿಂಗಳ ಬೆಳಗಿನ ಕಂಗಳ ವದನಯ ಏಕೆ ಚಿಂತೆಯ ಮಾಡುತ್ತಿರುವೆ ಕಾಂತಮಣಿಯಳೆ 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 ದೇವಿ ಏಕೆ ಈ ರೀತಿ ಚಿಂತಿಸುತ್ತಿರುವೆ ಸಮಾಧಾನವನ್ನು ಒಂದು ಪಾರಿಜಾತ ವೃಕ್ಷವನ್ನು ಕೊಂಡೊಯ್ದರೆಂದು ನನಗೆ ಚಿಂತಿಸುತ್ತಿಲ್ಲ. ಆದರೆ ಅಲ್ಲಿ ನನಗಾದ ಅವಮಾನವು ನನ್ನನ್ನು ಶೂಲಕ್ಕೇರಿಸುವಂತಾಗುತ್ತಿರುವುದು ಸ್ವಾಮಿ. ದೇವಿ ಕಳೆದು ಹೋದುದನ್ನು ಮರೆತು ಹೊಸ ಜಗತ್ತನ್ನು ಎದುರಿಸಬೇಕು. ಇದು ಕೈಲಾಗದ ಏಡಿಗಳ ಮಾತು. ಮಹೇಂದ್ರ ಮಹೇಂದ್ರ ಪೂಜ್ಯರಿಗೆ ವಂದಿಸುವೆನು. ಮಹೇಂದ್ರ ಮಹೇಂದ್ರ ಗುರುಗಳೇ, ನೀನು ದೇವಸಭೆಯನ್ನು ಯಾಕೆ ಕಡೆಗಣಿಸಿ ನಿಂತಿರುವೆ? ನೀನೀಗ ಕರ್ತವ್ಯ ವಿಮುಖನಾಗುವುದೇ? ಅದು ದೇವೇಂದ್ರ. ತಪ್ಪು ಗುರುದೇವ. ಆದರೆ ನಾನೇನು ಮಾಡಲಿ? ನಾನು ಎಷ್ಟು ಸಮಾಧಾನ ಪಡಿಸಿದರೂ ನನ್ನ ಪತ್ನಿಯ ದುಃಖವು ಹಾರುತ್ತಿಲ್ಲ. ಈ ಇಷ್ಟೆಲ್ಲ ಒಂದೊಂದು ದಿನ ನಾರದರು ಪಾರಿಜಾತ ಪುಷ್ಪವನ್ನು ಕೊಂಡೊಯ್ದದ್ದೇ ಇಷ್ಟೆಲ್ಲ ವಿಪತ್ ಪರಂಪರೆಗಳಿಗೆ ಕಾರಣವಾಯಿತು. ತಪ್ಪು ತಪ್ಪು. ದೇವಋಷಿ ನಾರದರ ಉದ್ದೇಶವು ಶ್ರೀಕೃಷ್ಣ ಲೀಲಾ ವಿನೋದವನ್ನು ತಪ್ಪೆಂದು ಭಾವಿಸುವುದು ಮಹಾಮೌಢ್ಯ ಅಲ್ಲದೆ ಅಪರಾಧವೂ ಸಹ. ಅಂದರೆ ನಾರದರು ನಿರಾಪರಾಧಿ ಎಂದೇ? ನಿಸ್ಸಂದೇಹವಾಗಿ ನಿಸ್ವಾರ್ಥ ನಿರ್ಲಿಪ್ತ ಬ್ರಹ್ಮೈಕನಾಗಿ ಸಂಚರಿಸುತ್ತಿರುವ ಆ ಮಹಾಜ್ಞಾನಿ ಚರ್ಯೆಯನ್ನು ನಮ್ಮಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸದ್ಯದೇವಿ. ಅದೋ ನೆನೆದವರು ಮನದಲ್ಲಿ. ಪೂಜ್ಯರಿಗೆ ವಂದಿಸುವೆವು. ಇತ್ತ ದಯಮಾಡಿಸಿ. ಶಾಂತಿರಸ್ತು, ಪುಷ್ಟಿರಸ್ತು, ವೃಷ್ಟಿರಸ್ತು, ಆನಂದ ಸಮೃದ್ಧಿರಸ್ತು. ಎಲ್ಲವೂ ನಿಮ್ಮ ಆಶೀರ್ವಾದ ಶೀಘ್ರ ಫಲಕಾರಿಯಾಗಲಿ ಮಹಾತ್ಮ. ಶಚೀದೇವಿ ಏತಕ್ಕೋ ದುಃಖಿಸುತ್ತಿರುವಂತಿದೆ. ಎಲ್ಲವೂ ನಿಮ್ಮ ಕೃಪಕಟಾಕ್ಷ. ಏನು ನಿನ್ನ ದುಃಖಕ್ಕೆ ನಾನು ಕಾರಣನೇ. ಮಹಾಸಾಧ್ವಿ ಮಣಿಯು ನಿರಪರಾಧಿಯೂ ಆದ ನಿನ್ನ ದುಃಖಕ್ಕೆ ನಾನೆಂಬುದನ್ನೂ ಅರಿಯದ ನಾರದನು ಕಾರಣನಾದನೆ. ಎಲ್ಲವೂ ನಮ್ಮ ಪ್ರಾರಬ್ಧ ಸ್ವಾಮಿ. ಪಾರಿಜಾತದ ಕಲಹಕ್ಕೆ ನೀವು ಕೂಡ ಕಾರಣರಲ್ಲವೇ? ನಾರಾಯಣ ನಾರಾಯಣ. ಸದ್ಯದಲ್ಲಿ ಅಪಕಾರವಾಗಿ ಕಂಡು ಬಂದರೂ ವಿಶ್ವ ಸಂಕಲ್ಪದ ವೃತ್ತಿಗಳು ಸದಾ ಮಂಗಳಕರವಾದುದೇ. ಮಹೇಂದ್ರ, ದೇವೇಂದ್ರ, ನಿನ್ನ ದುಃಖಕ್ಕೇನು ಕಾರಣ ಸ್ಪಷ್ಟಪಡಿಸಬಲ್ಲೆಯ? ಚಕ್ರಪಾಣಿಯಾದ ಶ್ರೀಕೃಷ್ಣನು ನಿನಗೆ ಸೋಲಲಿಲ್ಲವೆಂದೇ? ವಿಶ್ವೇಶ್ವರನಾದ ಆತನೇ ಅಭ್ಯಾಗತನಾಗಿ
ಮನೆಯ ಬಾಗಿಲಿಗೆ ಬಂದು ಯಕಶ್ಚಿತ್ ಒಂದು ವೃಕ್ಷವನ್ನು ಬೇಡಿದಾಗ ಕೊಡೆನೆಂದು ಹೇಳಿ ಯುದ್ಧ ಮಾಡಿದ ಪಶ್ಚಾತ್ತಾಪಕ್ಕೆಂದೇ ಹೇಳು. ನಿನ್ನ ದುಃಖ ನಿವಾರಣೆಗೆ ನಾನು ಕೂಡಲೇ ಪ್ರಯತ್ನಿಸುತ್ತೇನೆ. ಈಗ ಮಾಡಿರುವುದು ಸಾಲದೇನು? ಶಚಿದೇವಿ, ನೀನು ಬಹಳ ನೊಂದಿರುವಂತಿದೆ. ನಿನ್ನ ಅಭಿಷ್ಟವೇನೆಂದು ಹೇಳಿಬಿಡು, ಅದನ್ನು ಪೂರೈಸಲು ನಾನು ಶೀಘ್ರವೇ ಕಾರ್ಯೋನ್ಮುಖನಾಗುತ್ತೇನೆ. ನಿಜವೇ ಭಗವಾನ್? ನಾರಾಯಣ ಸಾಕ್ಷಿಯಾಗಿ. ತನ್ನ ಸೌಂದರ್ಯದ ಗರ್ವದಿಂದ ಮೆರೆಯುತ್ತಿರುವ ಆ ಸತ್ಯಭಾಮ ತನ್ನ ಕುಡಿ ನೋಟದಿಂದ ಶ್ರೀಕೃಷ್ಣನನ್ನೇ ತನ್ನ ಕೈಗೊಂಬೆಯನ್ನಾಗಿ ಮಾಡಿದಳು. ನಮ್ಮನ್ನು ಪರಾಭವಗೊಳಿಸಿ ಪಾರಿಜಾತ ವೃಕ್ಷವನ್ನೇ ಕೊಂಡೊಯ್ದಳು. ಅವಳ ಗರ್ವಭಂಗವಾಗದೆ ನನಗೆ ನೆಮ್ಮದಿ ಇಲ್ಲ. ತಥಾಸ್ತು. ದೇವಿ, ಸ್ವಾಮಿ, ಈಗಲಾದರೂ ಸಂತೋಷವಾಯಿತೇ? ಸ್ವಲ್ಪ ನಗಬಾರದೆ? ಹಾಗೆ ಆಗಲಿ. ನಯನ ಮನೋಹರಿ ಸುಂದರಿ ನಾರಿ, ಮನಮೋಹಕ ನಯನ ಚಕೋರಿ, ಮಂದಗಾಮಿನೇ ಹೃದಯ ವಿಹಾರಿ, ನಾಟ್ಯಮಯೂರಿ. ಶಚಿದೇವಿ, ಮನಗಲಿದ ಪ್ರಿಯದರಸಿ ಓ ರಮಣೆ, ಮನಗಲಿದ ಪ್ರಿಯದರಸಿ ಓ ರಮಣೆ, ಕುಡಿ ನೋಟ ಬೀರುವ ಸುಮರಾಣಿ, ಕುಡಿ ನೋಟ ಬೀರುವ ಸುಮರಾಣಿ, ಮನಗಲಿದ ಪ್ರಿಯದರಸಿ ಓ ರಮಣೆ. ಬಾನಲ್ಲಿ ಮೂಡಿದ ಆ ಚಂದ್ರಮ, ಬಾನಲ್ಲಿ ಮೂಡಿದ ಆ ಚಂದ್ರಮ, ನಮಗಾಗಿ ಬಂದೆಯ ಈ ಸಂಭ್ರಮ. ಬಾನಲ್ಲಿ ಮೂಡಿದ ಆ ಚಂದ್ರಮ, ನಮಗಾಗಿ ಬಂದೆಯ ಈ ಸಂಭ್ರಮ. ಸುರಲೋಕದ ಸುಖ ನಮಗಾಗಿ, ಸುರಲೋಕದ ಸುಖ ನಮಗಾಗಿ, ಸವಿಜೇನ ಈ ಬಾಳು ಹಿತವಾಗಿ. ಸವಿಜೇನ ಈ ಬಾಳು ಹಿತವಾಗಿ, ಹಿತವಾಗಿ. ಶಚಿದೇವಿ, ಪ್ರಾಣಿಸುತ್ತ ಮನಗೆಲೆದ ಪ್ರಿಯದರಸಿ ಓ ರಮಣೆ, ಮನಗೆಲೆದ ಪ್ರಿಯದರಸಿ ಓ ರಮಣೆ, ಕುಡಿ ನೋಟ ಬೀರುವ ಸುಮರಾಣಿ, ಕುಡಿ ನೋಟ ಬೀರುವ ಸುಮರಾಣಿ, ಮನಗೆಲೆದ ಪ್ರಿಯದರಸಿ ಓ ರಮಣೆ, ಓ ರಮಣೆ, ಓ ರಮಣೆ.
ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಪ್ರೇಮ ಪರಾಗ ಜೀವನ ಬಾಳಿನ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟಕ ನಡೆಯೋದೆ ಜೇನಿನ ಒನಲೆ ಉಕ್ಕುವ ವೇಳೆ ಜೇನಿನ ಒನಲೆ ಉಕ್ಕುವ ವೇಳೆ ಮದುವೆ ಸುಖದ ಉಯ್ಯಾಲೆ ಬದುಕೆ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನವೇ ಅನುರಾಗ ಬಾಳಿನ ಒಮ್ಮಾಳೆ ಪ್ರೀತಿಯು ಬಾಳದ ಉಮ್ಮಾಳೆ ಜೀವನ ಬಾಳಿನ ಒಮ್ಮಾಳೆ ಪ್ರೀತಿಯು ಬಾಳದ ಉಮ್ಮಾಳೆ ಜೇನಿನ ಒನಲೆ ಉಕ್ಕುವ ವೇಳೆ ಜೇನಿನ ಒನಲೆ ಉಕ್ಕುವ ವೇಳೆ ಜೇನಿನ ಒನಲೆ ಉಕ್ಕುವ ವೇಳೆ ಬೆದೆರೆ ಮರದ ಹೊಂದಾದೆ ಪ್ರೀತಿಯೇ ಸುಖದ ಉಯ್ಯಾಲೆ ಅತಿ ಸಮರಸದ ವೈಭೋಗ ಸಮರಸದ ವೈಭೋಗ ದಿವ್ಯ ಸಮಾಗಮ ಪ್ರೇಮ ಹೇಗೆ? ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿಗೆ ಬಾಡಿದ ಕುಮಾರ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿಗೆ
ನೀವು ಯಾವಾಗಲೂ ಹೀಗೆ. ಹೇಗೆ? ಹೇಗೆ ಎಂದರೆ ಸ್ವಾಮಿ, ಈ ದಿನವೆಲ್ಲ ನಿಮ್ಮೊಡನೆ ಆನಂದದಿಂದ ಕಾಲ ಕಳೆಯಬೇಕೆಂಬ ನನ್ನ ಆಸೆಯು ಬತ್ತಿ ಹೋಯಿತು. ಏಕೆ? ಏಕೆ ಅಂದ್ರೆ ಕಣ್ಣು ಕಣ್ಣು ಸೇರಿದರೆ ತಾನೆ ಉಲ್ಲಾಸ, ಅಲ್ಲವೇ? ಮನಸ್ಸು ಮನಸ್ಸು ಸೇರಿದರೆ ತಾನೆ ಉತ್ಸಾಹ. ನೀವು ಸಮೀಪದಲ್ಲಿದ್ದರೂ ಹೀಗೆ ದೂರವಾದಿರಲ್ಲ, ಏಕೆ? ನಾನೆಂದರೆ ನಿಮಗೆ ಇಷ್ಟವಿಲ್ಲವೇನು? ಎಲ್ಲಿಯಾದರೂ ಉಂಟೆ ಭಾಮ? ನನಗೆಲ್ಲ ಚೆನ್ನಾಗಿ ಗೊತ್ತು. ನೀವು ಮಾತ್ರ ಇಲ್ಲಿ, ಆದರೆ ನಿಮ್ಮ ಮನಸ್ಸು ಅಲ್ಲಿ. ಅಲ್ಲಿ? ಆ ಅಲ್ಲಿ ಅಂದ್ರೆ ಎಲ್ಲಿ? ಅಲ್ಲಿ ಅಂದರೆ ಎಲ್ಲಿ? ಪಾಪ, ಏನು ತಿಳಿಯದು. ಅಲ್ಲಿ ಎಂದರೆ ಆ ರುಕ್ಮಿಣಿ ಹತ್ತಿರ. ನೋಡು ನೋಡು, ನೀನೇ ಜ್ಞಾಪಿಸಿ ನನ್ನ ಮನಸ್ಸನ್ನು ಚಂಚಲಗೊಳಿಸುತ್ತಿರುವೆ. ಎಲ್ಲ ಸುಳ್ಳು. ಈ ಕೃಷ್ಣನಲ್ಲಿ ನಿನಗೆ ಅಪನಂಬಿಕೆ? ಹೇಳಲೆ ವೇಷಭೂಷಿಣಿ, ಹೇಳಲೆ ವೇಷಭೂಷಿಣಿ, ಹೇಳಲೆ ಮುರಹರನ ರಾಣಿ ಪಲ್ಲವ ಪಾಣಿ. ನನ್ನರಗನಿಗೆ ಸದಾ ಕೋಪ. ಮಾತೆತ್ತಿದರೆ ಮೂಗಿನ ತುದಿಯಲ್ಲೇ ಕಾದು ಕುಳಿತಿದೆ ಪ್ರಣಯದ ಕೋಪ. ಎಲ್ಲ ಸತಿಯರಿಗಿಂತ ಈ ಸತ್ಯಗಳಲ್ಲೇ ಈ ಕೃಷ್ಣನಿಗೆ ಅಪಾರ ಪ್ರೇಮ. ನಿಜವಾಗಿಯೂ ಸತ್ಯ. ಸುಳ್ಳಾಗಿದ್ದರೆ ಈ ಬಂಗಾರದ ಗೊಂಬೆಗೆ ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುತ್ತಿದ್ದೇನೆ. ಸ್ವಾಮಿ ಮಾಧವ, ನನ್ನದೊಂದು ಬಯಕೆವಿ ನೆರವೇರಿಸುತ್ತೀರ ತಾಯಿ? ಒಂದೇನು 100 ಕೇಳು. ನೀವು ಯಾವಾಗಲೂ ನನ್ನ ಹತ್ತಿರನೇ ಇರಬೇಕು. ಹಾಗೆ ತಾನೇ ಇರುವುದು. ಸ್ವಾಮಿ, ಯಾರೇ ಬರಲಿ ಈ ನನ್ನ ತೋಳ ಸೆರೆಯಿಂದ ತಪ್ಪಿಸಿಕೊಂಡು ಹೋಗಬಾರದು. ಆಮೇಲೆ ಆಮೇಲೆ ಮಿತ್ರ, ಯಾರೇ ಬರಲಿ ಈ ತೋಳ ತೆರೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಅಯ್ಯೋ ಸ್ವಾಮಿ, ಮಕರಂದ. ಹಾ, ಬಂದ ಬಂದ. ಅಪ್ಪ ಕೃಷ್ಣ, ನನ್ನ ಬೆನ್ನಲ್ಲಿ ಕಣ್ಣಿಲ್ಲ. ನಡೀಲಿ ವೈಭವ, ನಡೀಲಿ. ಮಕರಂದ, ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದಲ್ಲ, ಏನಾಗಬೇಕಿತ್ತು? ನನ್ನ ಮಿತ್ರ ಕೃಷ್ಣ ನುಡಿಕೊಂಡು
ರುಕ್ಮಿಣಿ ದೇವಿ, ಜಾಂಬುವತಿ, ಮಿತ್ರವಿಂದ ಎಲ್ಲ ಬರ್ತಾ ಇದ್ದಾರೆ. ಅಬ್ಬಬ್ಬಾ, ಈ ದಿನವಾದರೂ ನನ್ನ ಸ್ವಾಮಿಯೊಡನೆ ಸಂತೋಷವಾಗಿ ಕ್ಷಣಕಾಲವಾದರೂ ಕಾಲ ಕಳೆಯೋನೆಂದರೆ ಸೇರಣನೇ ಇಲ್ಲ ನನ್ನ ಸವದಿಯರಿಗೆ. ಅಮ್ಮ ಸತ್ಯಭಾಮ ದೇವಿ, ನನ್ನ ಮಿತ್ರ ನಿಮ್ಗೆ ಯಾಕೆ ಪತಿಯೋ ಅವ್ರಿಗೂ ಹಾಗೇ ಪತಿ. ಎಲ್ಲಾರ್ಗೂ ಸೇರಿದ ಈ ಭೂಪತಿನ ಸದಾ ನೀವು ಒಬ್ಬರೇ ಹೊಂದಿರ್ಬೇಕು ಅನ್ನೋದು ಯಾವ ನ್ಯಾಯ ಅಂತೀನಿ. ಸಾಕು, ಬಾಯಿ ಮುಚ್ಚು ಅಧಿಕ ಪ್ರಸಂಗಿ. ಸಂತೋಷ. ಸ್ವಾಮಿ ನಡಿರಿ, ಅರಮನೆಗೆ ಹೋಗೋಣ. ಭಾಮ, ರುಕ್ಮಿಣಿಯು ಇಲ್ಲಿಗೆ ಬರುತ್ತಿದ್ದಾಳೆ, ಒಲ್ಲೆ ಎಂದರೆ ಹೇಗೆ? ಈಗ ತಾನೇ ಸತ್ಯಭಾಮ ನಿನ್ನಲ್ಲಿ ನನಗೆ ಅಪಾರವಾದ ಪ್ರೀತಿ ಎಂದು ಹೇಳಿದಿರಲ್ಲ. ಓಹೋ, ನಿನ್ನ ಅಪರಾಧವೂ ಇದೆಯಾ ಇದರಲ್ಲಿ? ಏ ಮಕರಂದ, ಅಮ್ಮ ಸತ್ಯಭಾಮಾದೇವಿ, ಹೆಂಡತಿಯ ಮನಸ್ಸನ್ನು ಸಂತೋಷಪಡಿಸಲು ಲೋಕದಲ್ಲಿ ಗಂಡು ಎನಿಸಿಕೊಂಡ ಪ್ರಾಣಿಗಳ ಹೇಳುವ ಮಾತೇ ಇದು. ಮೊನ್ನೆ ಜಾಂಬವತಿ ದೇವಿ ಸ್ವಾಮಿ ಕೃಷ್ಣ ಇದೇ ಮಾತನ್ನ ಆಕೆಗೆ. ಏ ಮಕರಂದ, ಸ್ವಾಮಿ ಅವನ ಮೇಲೆ ಏತಕ್ಕೆ ನಿಮ್ಮ ಕೋಪ? ನೀನು ಹೇಳು ಮಕರಂದ. ಹಾ ಹೇಳ್ತೀನಿ. ಅಗೋ ಅಗೋ, ಬಂದ್ರು, ಬನ್ನಿ. ಸ್ವಾಮಿ ಇಷ್ಟಾರ್ಥ ಸಿದ್ಧಿರಸ್ತು. ಮಕರಂದ, ಈ ಮೂವರು ಒಟ್ಟಾಗಿ ಬಂದಿರುವುದನ್ನು ನೋಡಿದರೆ ಏನೋ ವಿಶೇಷವಿರಬೇಕು ಎನಿಸುತ್ತದೆ ಅಲ್ಲವೇ? ಹೌದು ಸ್ವಾಮಿ, ಈ ದಿನ ನಾನು ಹುಟ್ಟಿದ ದಿನ ಆದ ಕಾರಣ ನಿಮ್ಮನ್ನು ಸತ್ಯಭಾಮಿಯನ್ನು ಔತಣಕ್ಕೆ ಕರೆಯೋಣವೆಂದು ಬಂದೆ. ಭಲೇ ಮಿತ್ರ, ನಿನ್ನ ರಾಣಿಯರಲ್ಲಿ ದಿನಕ್ಕೊಬ್ಬರು ಹುಟ್ಟಿದ್ದ ಗೋವಿಂದರು. ನನಗೆ ವರ್ಷವೆಲ್ಲ ಸಿಹಿ ಭೋಜನನೇ. ಹೊಟ್ಟೆ ತಾಳ ಆಗ್ತಾ ಇದೆ. ನಡಿ ಹೋಗೋಣ. ಮಕರಂದ. ಬಾಮ, ಬಾ ಸ್ವಾಮಿ, ಬಾಮ. ಈಗ ನೀವು ಎಲ್ಲಿಯೂ ಹೋಗಕೂಡದು. ಓಹೋ ಬಾಮ, ರುಕ್ಮಿಣಿ ಹುಟ್ಟಿದ ಹಬ್ಬಕ್ಕಾಗಿ ಔತಣಕ್ಕೆಂದು ಆಹ್ವಾನಿಸುತ್ತಿದ್ದಾಳೆ, ಒಲ್ಲೆ ಎಂದರೆ ನ್ಯಾಯವೇ? ಸ್ವಾಮಿ, ರುಕ್ಮಿಣಿಗೆ ಇವತ್ತು ಹುಟ್ಟಿದ ಹಬ್ಬವಾದರೆ ನನಗೆ ಕಟ್ಟಿದ ಹಬ್ಬ. ಹಾಗೆಂದರೆ ನನ್ನ ಸ್ವಾಮಿಯು ನನಗೆ ತಾಳಿ ಕಟ್ಟಿದ ದಿನವೆಂದು. ಓಹೋ, ವಿವಾಹದ ವಾರ್ಷಿಕೋತ್ಸವ. ಆದ್ದರಿಂದ ನನ್ನ ಸ್ವಾಮಿಯು ನನ್ನ ಜೊತೆ ಅರಮನೆಯಲ್ಲೇ ಇರುವರು. ವಿಚಿತ್ರವಾಗುವುದಲ್ಲ, ಇಂಥ ಹಬ್ಬವನ್ನು ಒಂದಿಸಲು ಮಾಡದೆ ನಾನು ಕಾಣಲಿಲ್ಲ. ಅಯ್ಯೋ, ಇಷ್ಟು ದಿನ ಮಾಡದಿದ್ದರೆ ಇನ್ನು ಮುಂದೆ ಮಾಡಬಾರದು ಎಂದು ಶಾಸ್ತ್ರವೇನಾದರೂ ಇದೆಯೇ? ನೀವೇನು ಹೇಳಿದ್ರಿ? ನಾನು ಭಾಮ ಹೇಗೆ ಹೇಳಿದರೆ ಹಾಗೆ. ಆಹಾ, ಸತ್ಯಭಾಮ ಮೇಲೆ ಎಷ್ಟು ಪ್ರೀತಿ ಸಲಹೆ ಇರುವುದು, ನಮ್ಮ ಮೇಲೂ ಅಷ್ಟೇ ಪ್ರೀತಿ ಇರಬೇಕಲ್ಲೇ ಸ್ವಾಮಿ. ಆದ್ದರಿಂದ ನಮ್ಮ ಮಾತು ನೀವು ಕೇಳಬೇಕಲ್ಲವೇ? ಸರಿ ಹೋಯ್ತು, ನೀವು ಹೋಗು ಅಂತೀರಾ, ಸತ್ಯಭಾಮ ಬೇಡ ಅಂತೀರಿ. ಎಲ್ಲಿಗೆ ಹೋಗೋದು ನನ್ನ ಮಿತ್ರ? ಯಾರ ಮಾತು ಕೇಳೋದು ನನ್ನ ಮಿತ್ರ? ನನ್ನ ಮಾತು. ನಮ್ಮ ಮಾತನ್ನು ಹಠ ಮಾಡಿ ಶುಭ ಕಾರ್ಯಕ್ಕೆ ಅಡ್ಡಿ ಮಾಡಬೇಡ, ಸುಮ್ಮನೆ ಕಳಿಸಿಕೊಡು. ಆಹಾ, ಅಕ್ಕ ಮಾಡುವ ಶುಭ ಕಾರ್ಯಕ್ಕೆ ನಾನು ಮಾಡುವ ಮಂಗಳ ಕಾರ್ಯವನ್ನು ನಿಲ್ಲಿಸಬೇಕೇ? ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ನಿನಗೆಲ್ಲೋ ಭ್ರಾಂತಿ. ಪತಿ ಕೊಡಲಾರದ ವರವನ್ನು ಈ ಸವತಿ ಕೊಡುವಳೆ ಮಿತ್ರವಿಂದ? ಸಹೋದರಿ, ಅಹಿತವಾದ ನುಡಿಗಳಿಂದ ಶುಭ ಕಾರ್ಯಕ್ಕೆ ವಿಘ್ನವಾಗುವುದು. ಭಾಮ, ವರ್ಷಕ್ಕೊಂದು ಬಾರಿ ಬರುವ ದಿನವಿದು. ಈ ದಿನವೂ ನನ್ನ ಸ್ವಾಮಿಯನ್ನು ಸೇರದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯಾಗಲಾರದು. ದಯಮಾಡಿ ಕಳಿಸಿಕೊಡು. ಸ್ವಾಮಿ, ಇದೇಕೆ ಸುಮ್ಮನೆ ನಿಂತು ನನ್ನನ್ನು ನಿಷ್ಠುರಕ್ಕೆ ಅಣಿ ಮಾಡುವಿರಿ? ಇಲ್ಲವಲ್ಲ. ಸ್ವಾಮಿ, ತಮಗೆ ರುಕ್ಮಿಣಿ ವ್ಯಾಮೋಹ ಹೆಚ್ಚಾಗಿದ್ದರೆ ನೀವು ಅವಳ ಹಿಂದೆನೇ ಹೋಗಿ. ನಾನಿನ್ನು ಬರುತ್ತೀನಿ. ಭಾಮ, ಮಕರಂದ, ನೀನಾದರೂ ಹೇಳಪ್ಪ, ಯಾರ ಮನೆಗೆ ಹೋಗಲಿ? ರುಕ್ಮಿಣಿ ದೇವಿಯರ ಮನೆಗೆ. ಏನಂದೆ? ಇಲ್ಲ, ಸತ್ಯಭಾಮ ದೇವಿಯರ ಮನೆಗೆ. ಮಕರಂದ. ಇಲ್ಲ, ಇವರ ಮನೆಗೆ. ಅಯ್ಯಯ್ಯೋ, ಅಯ್ಯೋ ಮಕರಂದ, ಹುಲಿ ಇತ್ತ ಸಿಂಹ ಎತ್ತ ಹೋಗೋದು ಕೃಷ್ಣ. ನಾನೇ ನಿನ್ನನ್ನು ಕೇಳುತ್ತಿದ್ದೇನೆ, ಎತ್ತ ಹೋಗಲಿ? ಅಯ್ಯೋ, ಮಕರಂದನಿಗೆ ಮುಖದಾಕ್ಷಿಣ್ಯ ಹೆಚ್ಚಲ್ಲವೇ? ಅವನ ಅಭಿಪ್ರಾಯ ನನ್ನ ಸ್ವಾಮಿಯು
ನನ್ನ ಮನೆಗೆ ಬರಬೇಕೆಂದು ಅಲ್ಲವೇ ಮಕರಂದ? ಮಕರಂದ! ಸ್ವಾಮಿ, ಭಾಮ, ಈಗೇನು ಅಕ್ಕನ ಮುಖವನ್ನು ನೋಡುತ್ತಾ ನಿಲ್ಲಬೇಕು ಎಂದು ಅಕ್ಕನ ಮುಖ ನೋಡಲೇ ಇಲ್ಲ ಅಲ್ಲವೇ? ಬನ್ನಿ ಹೋಗೋಣ. ಭಾಮ, ಭಾಮ, ಬನ್ನಿ ಸ್ವಾಮಿ. ಸ್ವಾಮಿ, ಭಾಮ, ನನ್ನೊಡನೆ ಬನ್ನಿ. ಭಾಮ, ಬನ್ನಿ ಮಕರಂದ, ಸ್ವಾಮಿ. ಜಾಂಬವತಿ. ಬನ್ನಿ ಸ್ವಾಮಿ. ಸ್ವಾಮಿ, ಬನ್ನಿ ಸ್ವಾಮಿ. ಸ್ವಾಮಿ, ಈಗೇನು? ಆಹಾ, ಬಲ್ಲುಕ ಪುತ್ರಿ, ಕರಡಿ ಮಗಳೇ, ನಿನಗೆ ಯಾವಾಗಲೂ ರಸಾಯನದ ರುಚಿ ಬಿಟ್ಟರೆ ಪ್ರೇಮ ರಸಾಯನ ಸವಿ ಎಲ್ಲಿ ತಿಳಿದಿತ್ತು? ಸ್ವಾಮಿ, ಬನ್ನಿ ಹೋಗೋಣ. ಪ್ರೇಮ ಪ್ರೀತಿಗಿನ್ನ ಅವಳ ಕೋಪವೇ ನಿಮಗೆ ಇರವಾಗಿರುವುದಲ್ಲವೇ? ಹೌದು. ನಾರಾಯಣ ನಾರಾಯಣ. ದಯಮಾಡಿಸಿ ಪೂಜ್ಯರೇ, ದಯಮಾಡಿಸಿ ಸಕಾಲಕ್ಕೆ ಬಂದಿರಿ. ಈಗ ನೀವು ಈ ಸಂಕಟದಿಂದ ನನ್ನನ್ನು ಪಾರು ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ. ಹೋ, ಪರಮ ಧರ್ಮಮೂರ್ತಿಗೆ ಧರ್ಮ ಸಂಕಟವೇ? ವಿಚಿತ್ರವಾಗಿದೆಯಲ್ಲ ಪರಮಾತ್ಮ. ಹೌದು ಸ್ವಾಮಿ, ನೀವು ಬ್ರಹ್ಮಚಾರಿಗಳು ನೋಡಿ, ಸಂಸಾರಿಗಳ ಸಂಕಟವೆಲ್ಲ ವಿಚಿತ್ರವೇ. ಲೋಕದಲ್ಲಿ ಇಬ್ರೇಂದ್ರ ಕಟನೆ ಕಷ್ಟ, ಅಂಥದ್ರಲ್ಲಿ ನಮ್ಮ ಕೃಷ್ಣ ಇಷ್ಟೊಂದು ಸತಿಯರೊಡನೆ ಕೃಷ್ಣ ಕೃಷ್ಣ. ಹೌದು, ಈಗ ಯಾರಿಗೆ ಯಾರೊಡನೆ ಜಗಳ? ಪೂಜ್ಯರೇ, ನಮ್ಮ ಭಾಮ ಸತಿಪತಿಗಳ ಮಧ್ಯೆ ಹೊರಗಿನವರು ಬರಬಾರದಲ್ಲವೇ? ನಾರಾಯಣ, ಎಷ್ಟೇ ಆದರೂ ಇದು ಸಂಸಾರ ನಾರಾಯಣ. ಗುಟ್ಟಲ್ಲವೇ? ಸ್ವಾಮಿ, ಈಗ ನೀವು ಬರುತ್ತೀರೋ ಇಲ್ಲವೋ? ಬರದಿದ್ದರೆ ನಿಮ್ಮಿಷ್ಟ. ನಿಮ್ಮಿಷ್ಟ ಬಂದ ಹಾಗೆ ಮಾಡಿ. ನಿಮಗೆ ನಾನು ಬೇಡವೆಂದು ನನಗೆ ತಿಳಿಯಿತು. ನಿಮಗೆ ಆ ರುಕ್ಮಿಣಿಯೇ ಬೇಕು ತಾನೆ? ನಾನಿನ್ನು ಹೊರಡುವೆನು. ನಾರಾಯಣ ನಾರಾಯಣ. ಇದು ಯಾವ ನಾಟಕಕ್ಕೆ ನಾಂದಿ ವಾಸುದೇವ? ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದ್ದೇನಿದೆ ಪೂಜ್ಯರೇ? ರುಕ್ಮಿಣಿ ಹುಟ್ಟಿದ ಹಬ್ಬಕ್ಕೆಂದು ಆಹ್ವಾನಿಸಿ ಔತಣಕ್ಕೆ ಕರೆದಳು. ಒಡನೆಯೇ ಭಾಮ ತನಗೆ ತಾಳಿ ಕಟ್ಟಿದ ದಿನ ತನ್ನೊಡನೆಯೇ ಇರಬೇಕೆಂದು ಹಠ ಮಾಡುತ್ತಿದ್ದಾಳೆ. ಇವಾಗ ಯಾರೊಡನೆ ಹೋಗಬೇಕೆನ್ನುವುದೇ ಸಮಸ್ಯೆ ಆಗಿ ಉಳಿದಿದೆ. ಹೋ ಮಕರಂದ, ರುಕ್ಮಿಣಿ ದೇವಿ ಹಿರಿಯ ರಾಣಿ ಅಲ್ಲದೆ ಮೊದಲು ಬಂದು ಕರೆದದ್ದು ಆಕೆ. ಆದ್ದರಿಂದ ಕೃಷ್ಣ ಆಕೆಯೊಡನೆ ಹೋಗಬೇಕಾದ್ದೇ ಸರಿ. ನಾರಾಯಣ ನಾರಾಯಣ. ವಿಚಿತ್ರವಾಗಿದೆಯೇ ಈ ದಿನದ ಸ್ವಾಗತ? ಬರಬೇಕಾದ್ದೆ ಸಾಧು ಸಜ್ಜನರ ಮೇಲೆ ಹೀಗೆ ಕೋಪ ಬರಬೇಕಾದ್ದೆ. ನೀವಾ ಸಜ್ಜನರು? ನಾನು ಹೋಗುವುದನ್ನೇ ನೋಡಿ ಮೆಲ್ಲಗೆ ನನ್ನ ಸ್ವಾಮಿಯನ್ನು ರುಕ್ಮಿಣಿಯೊಡನೆ ಕಳಿಸಿದ್ದೀರಲ್ಲ. ಈಗ ನಾನು ವೇದನೆ ಪಡುವುದನ್ನು ಕಣ್ಣು ತುಂಬ ನೋಡಲು ಬಂದಿರಾ? ನಾರಾಯಣ ನಾರಾಯಣ. ಬಡ ಬ್ರಹ್ಮಚಾರಿಯ ಮೇಲೆ ಭರಿಸಲಾರದ ಅಪವಾದವನ್ನು ಹೊರಿಸುತ್ತಿರುವೆ ಅಲ್ಲ ಭಾಮಾದೇವಿ. ನಾರಾಯಣ ನಾಮ ನುಡಿವ ನಾಲಿಗೆ ಬೇಡ ಬೇಡ ಎಂದು ಎಷ್ಟು ಬೇಡಿಕೊಂಡರೂ ಕೇಳದೆ ನ್ಯಾಯ ಹೇಳಿ ಬಿಟ್ಟಿತು. ಅಷ್ಟಕ್ಕೆ ನೀನು ಸಾಕು, ಸುಮ್ಮನಿರಿ. ಸತಿಪತಿಯ ಮಧ್ಯೆ ಜಗಳವನ್ನು ತಂದಿಟ್ಟು ಈಗೇನು ಮಾಡಲು ಬಂದಿರಿ? ನಾರಾಯಣ ನಾರಾಯಣ. ವೃಥಾ ನಿನ್ನ ಹಿತೈಷಿಯನ್ನು ನೀನೇ ನಿಂದಿಸಬಾರದು. ಯಾರು? ನೀವಾ ವಿತೇಶಿಗಳು? ಅನುಮಾನವೇನು? ರುಕ್ಮಿಣಿ ದೇವಿಗೆ ಬರಿಯ ಪಾರಿಜಾತ ಹೂವು ಕೊಟ್ಟಂತೆ ಮಾಡಿ ಆ ವೃಕ್ಷವೇ ನಿನ್ನದಾಗುವಂತೆ ಮಾಡಲಿಲ್ಲವೇನು? ಅದು ಬೇರೆ, ಇದು ಬೇರೆ. ಮಾಡಿದ ಉಪಕಾರವನ್ನು ಮರೆತು ಶ್ರೇಯಸ್ಸು ಕೋರುವವರನ್ನು ಆಕ್ಷೇಪಿಸುವುದು ನಿನ್ನಂತವರಿಗೆ ಶೋಭಿಸದು. ನೀವು ನನಗೆ ಶ್ರೇಯಸ್ಸು ಬಯಸೋದಾದರೆ ನನ್ನದೊಂದು ಕೋರಿಕೆ ಇದೆ, ನೆರವೇರಿಸುವಿರಾ? ಅದಕ್ಕೆ ತಾನೇ ಬಂದಿರುವುದು. ನನ್ನ ಸ್ವಾಮಿ ನನ್ನ ಮಾತನ್ನು ಕೇಳಬೇಕು. ಯಂತ್ರವೋ ತಂತ್ರವೋ ಮಂತ್ರವೋ ಏನಾದರೂ ಸರಿ, ನನ್ನ ಬಯಕೆಯನ್ನು ಆದಷ್ಟು ಬೇಗ ನೆರವೇರೋ ಹಾಗೆ ಮಾಡಿ ಪೂಜ್ಯರೇ.
ಸ್ತ್ರೀಯರು ವ್ರತನೇಮಗಳಿಂದ ಎಂತಹ ಕಷ್ಟಕರವಾದ ಸಿದ್ಧಿಗಳನ್ನು ಸುಲಭವಾಗಿ ಹೊಂದಬಹುದು. ಪೂರ್ವದಲ್ಲಿ ಶಚೀದೇವಿ, ಗೌರಿದೇವಿ, ಅರುಂಧತಿಯರು ಆಚರಿಸಿದ ಪುಣ್ಯಕ ವ್ರತವೆಂಬ ಮಹಾವ್ರತವಿದೆ. ಇದನ್ನು ವಿಧಿವತ್ತಾಗಿ ಆಚರಿಸಿದರೆ ಶುಭ ದಿನದಲ್ಲಿ ಪ್ರಾತಃ ಕಾಲ ಪುಣ್ಯ ನದಿಯಲ್ಲಿ ಪತಿ ಸಮೇತಳಾಗಿ ಸ್ನಾನ ಮಾಡಿ ಸರ್ವಾಲಂಕಾರ ಭೂಷಿತೆಯಾಗಿ ಅತಿಥಿ ಅಭ್ಯಾಗತರನ್ನು ಸತ್ಕರಿಸಿ ಮುತ್ತೈದೆಯರನ್ನು ಪೂಜಿಸಬೇಕು. ಅನಂತರ ಶಾಂತಚಿತ್ತನು, ನಿರ್ಮಲ ಮನಸ್ಸಿನವನು, ವೇದಾಂತ ಶಾಸ್ತ್ರ ವಿಶಾರದನು ಆದ ಮಹಾತ್ಮನಿಗೆ ನಿನ್ನ ಪತಿಯನ್ನು ದಾನವಾಗಿ ಕೊಡಬೇಕು. ಆತ ತ್ರಿಲೋಕ ಸಂಚಾರಿಯಾಗಿದ್ದರೆ ಇನ್ನೂ ಒಳ್ಳೆಯದು. ಆಹಾ, ಈಗ ತಿಳಿಯಿತು ನಿಮ್ಮ ಒಳಸಂಚು. ಹೇಗಾದರೂ ಮಾಡಿ ನನ್ನ ಸ್ವಾಮಿಯನ್ನು ಪುನಃ ರುಕ್ಮಿಣಿಯೊಡನೆ ಕಳಿಸಬೇಕೆಂದು ಅಲ್ಲ. ನಾರಾಯಣ ನಾರಾಯಣ, ಆತುರಗಾರನಿಗೆ ಬುದ್ಧಿ ಮಟ್ಟ. ದಾನ ಎಂದ ಕ್ಷಣಕ್ಕೆ ಮುಗಿದೇ ಹೋಯಿತೆ. ನಿನ್ನ ಪತಿಯನ್ನು ಮತ್ತೆ ಹಿಂದಕ್ಕೆ ಪಡೆಯಬಹುದು. ಓಹೋ, ಯಾರು ಈ ರೀತಿ ತುಲಾಭಾರ ತೂಗಿ ಪತಿಯನ್ನು ಕೊಳ್ಳುವರೋ ಅವರು ಗೀಚಿದ ಗೆರೆಯನ್ನು ದಾಟುವುದೇ ಇಲ್ಲ ಆ ಪತಿರಾಯ. ಈಗ ತೃಪ್ತಿಯಾಯಿತು. ಭಾಮಾದೇವಿ, ಒಂದು ಅನುಮಾನ. ನಿನ್ನ ಪತಿಯನ್ನು ತೂಗುವಷ್ಟು ಧನ ನಿನ್ನ ಬಳಿ ಇದೆಯಾ ಅಂತ. ಏಕೆ ಈ ಬಾಮನ ಬಳಿ ಅಷ್ಟು ಐಶ್ವರ್ಯ ಇಲ್ಲವೆಂದು ನಿಮಗೆ ಅನುಮಾನವೇ? ಹಾಗಲ್ಲ ತಾಯಿ, ಶ್ರೀಕೃಷ್ಣನ ತೂಕವೆಂದರೆ ಸಾಮಾನ್ಯವಲ್ಲ. ಆಹಾ, ನನ್ನ ಗಂಡನ ತೂಕ ನನಗೆ ತಿಳಿದಿಲ್ಲವೇನು? ನಾನು ಮನಸ್ಸು ಮಾಡಿದರೆ ಒಬ್ಬ ಕೃಷ್ಣ ಅಲ್ಲ, ಕೋಟಿ ಕೃಷ್ಣನನ್ನು ಕೊಂಡುಕೊಳ್ಳಬಲ್ಲೆ. ನಾರಾಯಣ ನಾರಾಯಣ, ಲೋಕದಲ್ಲಿ ಯಾವಾಗಲೂ ಇಬ್ಬರಿಗೆ ನಿರ್ಭೀತಿ. ಎಲ್ಲ ತಿಳಿದ ಜ್ಞಾನಿಗೆ, ಏನೂ ತಿಳಿಯದ ಅಜ್ಞಾನಿಗೆ. ಆದಿರಲಿ, ಮೊದಲು ವ್ರತವನ್ನು ಯಾವಾಗ ಪ್ರಾರಂಭ ಮಾಡಬೇಕು? ಶುಭಸ್ತ್ಯ ಶೀಘ್ರಂ, ನಾಳೆಯೇ ಶುಭ ದಿವಸ. ಅನುಗ್ರಹಿಸಿ ಪೂಜ್ಯರೇ. ತತಃಸ್ತು. ಒಂದು ಅನುಮಾನ. ಏನು? ಶ್ರೀಕೃಷ್ಣನು ಜಾಣನಿಗೆ ಜಾಣ, ಟಕ್ಕರಿಗೆ ಟಕ್ಕ. ಈ ಪೂಜೆಯ ಬಗ್ಗೆ ಅವನಿಗೆ ತಿಳಿದರೆ, ಬೇಡ ಎಂದು ಹೊರಟು ಹೋದರೆ ಏನು ಮಾಡುವಿರಿ? ಕಮಲೆ, ಎಂದಾದರೂ ಈ ಸತ್ಯಭಾಮಿಯ ಮಾತನ್ನು ಮೀರುದುಂಟ? ನನ್ನ ಪತಿಯು. ಭಾಮ, ಪ್ರಿಯೆ, ನನ್ನಲ್ಲಿ ಇಂತಹ ಕಲ್ಲು ಮನಸ್ಸು. ನೀವು ಮಾತ್ರ ಕಲ್ಲು ಮನಸ್ಸು ಮಾಡಿ ಅವರೆಲ್ಲರ ಮುಂದೆ ನನ್ನನ್ನು ಅವಮಾನ ಮಾಡಿ ಹೋದರಲ್ಲ. ಇದರಲ್ಲಿ ಅಪಮಾನದ ಮಾತೆಲ್ಲಿ ಬಂತು ಭಾಮ? ಏನೋ ಒಂದು ದಿನ ರುಕ್ಮಿಣಿಯ ಆಸೆ ಪೂರೈಸೋಣ ಎಂದು ಹೋದೆ, ಅದೇ ತಪ್ಪೇ? ಅಯ್ಯೋ, ನಾನು ನಿಮ್ಮ ಪ್ರಾಣ ಬಿಟ್ಟಿದ್ದನಲ್ಲ, ಅದು ನಾನು ಮಾಡಿದ ತಪ್ಪು. ಇರಲಿ ಇರಲಿ, ದಾಸನಲ್ಲಿ ಸ್ವಲ್ಪ ದಯೆ ಇರಲಿ. ಸಾಕು 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 ಸಾಕು,
ನೀನು ಹೀಗೆ ಜ್ವಾಲಾಮುಖಿಯಾಗುತ್ತೀಯೆಂದೇ ಊಟವಾದೊಡನೆ ವಿಶ್ರಾಂತಿಯನ್ನು ಹೊಂದದೆ ಓಡೋಡಿ ಬಂದೆ ಪ್ರಿಯೆ. ಆಹಾ, ಬೆಣ್ಣೆ ಅಂತ ಮಾತು. ಎಷ್ಟೇ ಆದರೂ ಈ ಬೆಣ್ಣೆ ಅಂತ ಮಾತು ನಿಮ್ಮ ಹುಟ್ಟಿದಾಗಿಂದಲೂ ಬಂದಿದ್ದೆ ಅಲ್ಲವೇ? ಅದು ನನಗೆ ತಿಳಿಯದೆ. ಇರಲಿ ಇರಲಿ, ದಾಸನಲ್ಲಿ ಸ್ವಲ್ಪ ದಯೆ ಇರಲಿ. ಸಾಕು ಈ ಬೂಟಾಟಿಕೆ. ಹೊರಗೆ 4 ಜನಗಳ ಮುಂದೆ ಅವಮಾನ ಮಾಡುವುದು, ಈಗ ಬಂದು ದಯೆ ದಾಕ್ಷಿಣ್ಯ ಎಂದು ಕೈ ಮುಗಿದು ಬೇಡಿಕೊಳ್ಳುವುದು. ಆಗಾಗ ನಿನ್ನ ಮನಸ್ಸನ್ನು ಕೆಣಕುತ್ತಿರಬೇಕು. ಈ ಮಿಂಚಿನ ಬಳ್ಳಿ ಕಡು ಕೋಪದಿಂದ ಕಂಪಿಸಿದಾಗ ರಮಿಸಿ ಮುದ್ದಿಸಿ ಇಷ್ಟಾರ್ಥ ಸಲ್ಲಿಸಬೇಕು ಅಷ್ಟೇ. ನನ್ನ ಇಷ್ಟಾರ್ಥವನ್ನು ಸಲ್ಲಿಸುತ್ತೀರಾ ತಾನೆ? ಓಹೋ, ನೀವು ಕೊಟ್ಟ ಮಾತನ್ನು ತಪ್ಪಬಾರದು. ಇಲ್ಲ ದೇವಿ. ಸ್ವಾಮಿ, ನಾರದರು ನನಗೊಂದು ವ್ರತವನ್ನು ಮಾಡಲು ಎಂದು ಹೇಳಿದ್ದಾರೆ. ಅದಕ್ಕೆ ನಾರದರು? ಓಹೋ, ಅರ್ಥವಾಯಿತು ಅರ್ಥವಾಯಿತು. ನೀವು ಸಂತೋಷದಿಂದ ಒಪ್ಪಿದರೆ ಆ ವ್ರತವು ಪೂರ್ಣವಾಗುವುದು. ದೇವಋಷಿಗಳ ಸಲಹೆ, ಸತ್ಯಭಾಮ ದೇವಿಯವರ ಆಜ್ಞೆ ಮೀರುವ ಧೈರ್ಯ ಯಾರಿಗಿದೆ ದೇವಿ? ಸ್ವಾಮಿ, ವ್ರತದ ಕೊನೆಯಲ್ಲಿ ನಾನು ದಾನವನ್ನು ನೀಡಬೇಕು. ಕೊಡು. ಸ್ವಾಮಿ, ನೀವು ಕೋಪ ಮಾಡಿಕೊಳ್ಳಬಾರದು. ಕೋಪ? ಅದು ನನಗೆ? ಅದು ನನ್ನ ಸತ್ಯಭಾಮೆಯ ಸ್ವತ್ತು. ಅದು ಹೇಳು ದೇವಿ. ಧನವೇ, ಧಾನ್ಯವೇ, ಭೂಮಿಯೇ? ಅದು ನನ್ನನ್ನೇ. ಭಾಮ ಭಾಮ, ನನ್ನನ್ನು ದಾನ ಕೊಟ್ಟು ಬಿಡುವೆಯಾ? ಅಯ್ಯೋ, ಇದು ವ್ರತ
ನಿಯಮ ಅಷ್ಟೇ. ಪತಿಯನ್ನು ತ್ಯಜಿಸುವ ವ್ರತ ಎಂತಹ ವ್ರತ ಬಾಮ? ಅಯ್ಯೋ ಸ್ವಾಮಿ, ಪ್ರೀತಿ ಅನುರಾಗ ಎಲ್ಲ ಮಾತಿನಲ್ಲಿಯೇ ಮುಗಿದು ಹೋಯಿತೆ. ನಿನ್ನಿಂದ ದೂರಾಗಿ ನಾನಿರಬಲ್ಲನೆ ಭಾಮ. ಅದು ಹಾಗಲ್ಲ ಸ್ವಾಮಿ, ದಾನ ಬರೀ ಶಾಸ್ತ್ರಕ್ಕೆ. ಪುನಃ ನಿಮ್ಮ ತೂಕದ ದನವನ್ನು ಕೊಟ್ಟು ನಿಮ್ಮನ್ನು ಹಿಂದಕ್ಕೆ ಪಡೆಯಬಹುದು ಗೊತ್ತಾ? ಆ ಸದ್ಯ ಈಗ ನನಗೆ ಸಮಾಧಾನವಾಯಿತು. ಎಲ್ಲಿ ನಿನ್ನಿಂದ ದೂರವಾಗಿ ಬಿಡುತ್ತೇನೋ ಎಂದು ತಲ್ಲಣಿಸಿ ಹೋಗಿದ್ದೆ. ಸ್ವಾಮಿ, ವ್ರತ ಮುಗಿದ ನಂತರ ನನ್ನ ಮಾಧವ ನನ್ನ ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಭಾಮ, ನನಗೇಕೋ ಭಯವಾಗುತ್ತಿದೆ. ಏಕೆ ಸ್ವಾಮಿ? ವ್ರತವೆಂದು ಸತ್ಯಭಾಮ, ರುಕ್ಮಿಣಿ, ಜಾಂಬೂತಿ, ಮಿತ್ರವಿಂದೆಯರನ್ನು ಕರೆದು ಬಿಟ್ಟಿಯೇ. ನಿಜವೇ ಸ್ವಾಮಿ, ನಾನು ಬಂಧು ಬಳಗಳನ್ನು ಯಾರು ಕರೆಯುವುದಿಲ್ಲ. ನೀವು ಯೋಚನೆ ಮಾಡಬೇಕು, ಹತ್ರನೂ ಸೇರಿಸೋದಿಲ್ಲ. ಸರಿ, ವ್ರತಕ್ಕೆ ವೇಳೆಯಾಯಿತು, ಹೋಗೋಣವೇ? ಸತ್ಯಭಾಮ ಪತಿ, ಸತ್ಯಭಾಮ ಪ್ರಿಯ, ಬನ್ನಿ ಸ್ವಾಮಿ. ಸತ್ಯಭಾಮ ವಿಧೇಯ. ಸ್ವಾಮಿ ಸತ್ಯಭಾಮಾದೇವಿ, ಪೂಜ್ಯರೇ. ಪದದ ಭಾಗ ಮುಗಿದೆಂತಾಯಿತು. ಈಗ ದಾನ. ಪೂಜ್ಯರೇ, ಪೂಜ್ಯರೇ, ದಯಮಾಡಿಸಿ ಪೂಜ್ಯರೇ. ವಿಪ್ರೋತ್ತಮರೇ, ಈ ವ್ರತ ಮಾಡುವ ನಾರಿಯರು ಸತ್ವಂಶಸ್ಥಳಾಗಿದ್ದು ಶುಭಕ್ಕಾಗಿ ಬಾಳುತ್ತಿರುವ ತಾಪಸೋತ್ತಮನನ್ನು ಹುಡುಕಿ ತಮ್ಮ ಪ್ರಾಣೇಶ್ವರನನ್ನು ದಾನ ಕೊಡಬೇಕು. ನಂತರ ಆತನ ತೂಕಕ್ಕೆ ದ್ರವ್ಯವನ್ನು ಕೊಟ್ಟು ಪುನಃ ಹಿಂಪಡೆಯಬೇಕು. ಈ ದಾನಕ್ಕೆ ಯಾರಾದರೂ ಮಹನೀಯರಿದ್ದರೆ ಮುಂದೆ ಬರಬಹುದು. ಈ ದಾನಕ್ಕೆ ನಾರದರೆ ಯೋಗ್ಯರು, ಮತ್ತಾರು ಸಾಧ್ಯವಿಲ್ಲ. ಮಹನೀಯರೇ, ಆಗಮಿಸಿ. ದಯಮಾಡಿಸಿ ಪೂಜ್ಯರೇ. ಸತ್ಯಭಾಮ, ಸ್ವಾಮಿ ಸಂತೋಷದಿಂದ ದಾನ ಮಾಡಿ ತುಲಾಭಾರ ಮುಗಿಸಿ ನಗುನಗುತ್ತಾ ಸ್ವೀಕರಿಸು. ತಾಯಿ ತೆಗೆದುಕೋ. ಗಾದಂ ಫಲಂ ಮಯಾ ನೀತಂ ದೇನವೇ ಪರತಂತರ ದೇನವೇ ಸಫಲವಾತಿರ್ಭಾವೇ ಜನ್ಮನಿ ಜನ್ಮನಿ. ಮುನಿವರ್ಯ, ಏಕೆ ಕಣ್ಣಲ್ಲಿ ನೀರು? ಆನಂದಕ್ಕಾಗಿ ಕೃಷ್ಣ. ಯಾವ ಪುರುಷೋತ್ತಮನನ್ನು ವೇದೋಪನಿಷತ್ತುಗಳು ಅನವರತ ಸ್ತೋತ್ರ ಮಾಡುವುದೋ, ಯಾವ ದೇವಾದಿದೇವನನ್ನು ಅಷ್ಟದಿಕ್ಪಾಲಕರು ಬ್ರಹ್ಮರುದ್ರರು ವಂದಿಸುವರು, ಯಾವ ಶ್ರೀಹರಿಯ ದರ್ಶನ ಭಾಗ್ಯಕ್ಕಾಗಿ ತಾಪಸಿಗಳು ಯುಗ ಯುಗಗಳು ತಪಸ್ಸು ಮಾಡುವರು, ಅಂತಹ ಮಹಾಮಹಿಮನನ್ನು ದಾನವಾಗಿ ಪಡೆದೆನೆಂದರೆ ಎಂತಹ ಸುಕೃತ, ಎಂತಹ ಸುಕೃತ. ಧನ್ಯನಾದೆ ದೇವ, ಧನ್ಯನಾದೆ. ಈ ಕಣ್ಣುಗಳಿದ್ದು ಇಂದಿಗೆ ಸಾರ್ಥಕವಾಯಿತು. ಮಕರಂದ, ತಾಯಿ, ಕಮಲೆ, ಮಕರಂದ, ಇದರಲ್ಲಿ ಏನಾದರೂ ದೋಷವಿದೆಯಾ ನೋಡು. ದೋಷವೇನೂ ಇಲ್ಲ, ಸ್ವಲ್ಪ ಮೋಸವಾಗಿರೋಗೆ ತಾಯಿ. ಅಮ್ಮ, ಶಮಂತಕ ಮಣಿ ಕೂಡ ತಂದಿರುವೆನು, ಅಲ್ಲಿರುವ ಬಂಗಾರವನ್ನೆಲ್ಲ ತಂದಿರುವೆನಮ್ಮ. ನಾರಾಯಣ ನಾರಾಯಣ. ಬಾಮ, ಕೂತು ಕೂತು ಸಾಕಾಗಿದೆ. ಬೇಗ ಬಿಡಿಸ್ಕೊಳ್ಳುವ ದಾರಿ ಹುಡುಕು. ಅಯ್ಯೋ ಪಾಪ, ಏನಮ್ಮ ಭಾಮಾದೇವಿ, ನಿನ್ನ ಬಳಿ ಇದ್ದ ದ್ರವ್ಯವೆಲ್ಲ ಮುಗಿದು ಹೋಯಿತೆ. ಅಲ್ಲಮ್ಮ, ಒಬ್ಬ ಕೃಷ್ಣನ ತೂಕದ ದ್ರವ್ಯ ಕೂಡ ಭಾಮಾ ಬಳಿ ಇಲ್ಲ ಎಂದರೆ ನಾನಂಬಲಾರೆ. ಕೃಷ್ಣ ಕೃಷ್ಣ, ಈಗೇನಪ್ಪ ಗತಿ? ಬಾಮ, ಪಂಜರದ ಗಿಳಿಯಾಗಿ ಬಿಟ್ಟಲ್ಲ ನಮ್ಮ ಕೃಷ್ಣ. ಬಾಮ, ದುಡುಕಿ ಎಂತಹ ಕಾರ್ಯವನ್ನು ಮಾಡಿದೆ. ಈಗ ನೀನು ಸುಮ್ಮನಾದರೆ ಇಷ್ಟು ಜನರ ಮುಂದೆ ನನ್ನ ಕೈ ಬಿಟ್ಟೆಯಲ್ಲ. ಅಯ್ಯೋ ನಾರದರೆ, ಇದೇನಿದು ಮಾಯಾಜಾಲ? ನಮ್ಮಲ್ಲಿರೋ ನನ್ನ ಪತಿಯು ಇಷ್ಟೊಂದು ಭಾರವೇ? ಅದಕ್ಕೆ ಉತ್ತರ ಹೇಳಬೇಕಾದವಳು ನೀನು. ವ್ರತವನ್ನು ಹೇಳಿಕೊಟ್ಟ ನೀವು ಭಾರದ ಬಗ್ಗೆಯೂ ಹೇಳಿಕೊಡಬೇಕಾಗಿತ್ತು. ಹೇಳಿದನಲ್ಲಮ್ಮ, ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ ಅಲ್ಲವೇ ಪರಮಾತ್ಮ? ಹೌದು ಪೂಜ್ಯರೇ. ಈಗ ನನ್ನ ಗತಿ? ನಾರಾಯಣ ನಾರಾಯಣ. ಬಾಮ, ಈಗ ನೀನು ಸುಮ್ಮನಾದರೆ ನಾನು ನಾರದರ ಹಿಂದೆಯೇ ಅಲೆಯಬೇಕಾಗುತ್ತದೆ. ಸ್ವಾಮಿ, ನೀವು ಚಿಂತಿಸಬೇಡಿ. ಇದು ನನ್ನ ಪ್ರಾಣವಾದರೂ ಕೊಟ್ಟು
ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ಸತ್ಯಭಾಮಾದೇವಿ, ಇದು ರಥದ ಕಟ್ಟಳೆ, ವಿನೋದದ ಆಟವಲ್ಲ. ತುಲಾಭಾರ ಮುಗಿಸಿ ಹಣ ಕೊಡುವುದಾದರೆ ಕೊಡು, ಇಲ್ಲವಾದರೆ ವ್ಯಾಪಾರದ ಬೀದಿಗೆ ಹೋಗಿ ವ್ಯವಹಾರ ಮುಗಿಸಬೇಕು. ಅಯ್ಯೋ, ನನ್ನ ಸ್ವಾಮಿಯನ್ನು ಪೇಟೆ ಬೀದಿಯಲ್ಲಿ ಮಾರುವಿರಾ? ಇಲ್ಲ, ಹಿಂದಿಟ್ಟುಕೊಂಡು ಲೋಕವನ್ನೆಲ್ಲ ಸುತ್ತಿ ಎನ್ನುವೆಯಾ? ಅದು ನನ್ನಿಂದ ಸಾಧ್ಯವಿಲ್ಲ. ಅಬ್ಬಬ್ಬ, ಈತ ಮೊದಲೇ ದಾನವ ವೈರಿ. ಸ್ವಾಮಿ, ನೀವೇ ಏನಾದರೂ ನನಗೊಂದು ದಾರಿ ತೋರಬಾರದೆ? ನಾನು ಹೇಗೆ ಮತ್ತೆ? ಕೃಷ್ಣ, ನನ್ನ ಅಪ್ಪಣೆ ಇಲ್ಲದೆ ನೀನು ಯಾರ ಹತ್ತಿರವೂ ಮಾತನಾಡಕೂಡದು. ಹಾಗಾದರೆ ಮುಂದೆ ನನ್ನ ಗತಿ? ಪೂಜ್ಯರೇ, ಇವರು ನನ್ನ ಪತಿ ಇರಬಹುದು, ಆದರೆ ಈಗ ಈತ ನನ್ನ ಸೇವಕ. ಅಯ್ಯೋ, ಈಗೇನು ಮಾಡಲಿ? ನನ್ನ ಸ್ವಾಮಿಯನ್ನು ಪರರಿಗೆ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಈ ಆಲೋಚನೆ ದಾನ ಕೊಡುವ ಮುಂಚೆ ಇರಬೇಕಾಗಿತ್ತು, ಅಲ್ಲವೇ ಕೃಷ್ಣ? ಹೌದು ಪೂಜ್ಯರೇ. ಸ್ವಾಮಿ ಅಷ್ಟೇ, ಈಗ ಅವರು ಏನು ಹೇಳಿದ್ರು ಹೌದು. ಕೃಷ್ಣ, ಪೂಜ್ಯರೇ. ಏಳು ಮೇಲೆ. ಬಾಮ, ನನ್ನನ್ನು ಎಬ್ಬಿಸು. ಬೇಡ ಬೇಡ ಪೂಜ್ಯರೇ, ನೀವೇ ನನ್ನನ್ನು ಎಬ್ಬಿಸಿ. ಕೃಷ್ಣ, ಪೂಜ್ಯರೇ. ಬಾ ನನ್ನ ಹಿಂದೆ. ಅಲ್ಲಿ ಹೋಗು, ನಿಲ್ಲು. ಅಲ್ಲಿಯೇ ಸುತ್ತು ನಿಲ್ಲು. ಅಯ್ಯೋ ಸ್ವಾಮಿ, ನಾನು ನೋಡಲಾರೆ, ಈಗೇನು ಮಾಡುವುದು? ಕೃಷ್ಣ. ಪೂಜ್ಯರೇ. ಬಾ ನನ್ನ ಹಿಂದೆ. ಬಂದೆ ಪೂಜ್ಯರೇ. ಹೇಳು, ತೆಗೆದುಕೋ ಈ ಮಹತಿಯನ್ನು. ಇದನ್ನು ನಾನು ಧರಿಸಬೇಕೆ? ಹೌದು. ಸ್ವಾಮಿ ಹೇಳು. ನಾರಾಯಣ 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 ನಾರಾಯಣ. ಭಜನೆ ಮಾಡುತ್ತ ನನ್ನ ಹಿಂದೆ ಬಾ. ಹರಿನಾರಾಯಣ 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 ಹರಿನಾರಾಯಣ. ಆಹಾ, ಎಂತ ಸಮಯ ಬಂದಿದೆ, ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ, ಎಂತ ಸಮಯ ಬಂದಿದೆ. ಆಹಾ, ಎಂತ ಸಮಯ ಬಂದಿದೆ, ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ, ಎಂತ ಸಮಯ ಬಂದಿದೆ. ನಾರಾಯಣ ನಾರಾಯಣ. ಮತ್ಸ್ಯನಾಗಿ ಕಡಲಿಳಿದು ವೇದವನ್ನು ಧರಿಸಿದ, ಮತ್ಸ್ಯನಾಗಿ ಕಡಲಿಳಿದು ವೇದವನ್ನು ಧರಿಸಿದ, ಕೂರ್ಮನಾಗಿ ಗಿರಿಯ ಹೊತ್ತು ಅಮೃತವನ್ನೇ ನೀಡಿದ, ಕೂರ್ಮನಾಗಿ ಗಿರಿಯ ಹೊತ್ತು ಅಮೃತವನ್ನೇ ನೀಡಿದ, ವರಾಹನಾಗಿ ಮುಳುಗಿದ್ದ ಭೂಮಿಯ ಮೇಲೆತ್ತಿದ, ವರಾಹನಾಗಿ ಮುಳುಗಿದ್ದ ಭೂಮಿಯ ಮೇಲೆತ್ತಿದ, ಸಿಂಹನಾಗಿ ಬಾಲ ಪ್ರಹ್ಲಾದನ ಸಲಹಿದ, ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ, ಎಂತ ಸಮಯ ಬಂದಿದೆ. ವಾಮನಾವತಾರ ತಾಡಿ ಬಲಿಯ ಗರ್ಭ ಮುರಿದವ, ವಾಮನಾವತಾರ ತಾಳಿ ಬಲಿಯ ಗರ್ಭ ಮುರಿದವ, ಪರಶುರಾಮನಾಗಿ ಹಗೆಯ ರಾಜರುಗಳ ಅಳಿಸಿದ, ಪರಶುರಾಮನಾಗಿ ಹಗೆಯ ರಾಜರುಗಳ ಅಳಿಸಿದ, ರಾಮನಾಗಿ ಲೋಕಕ್ಕೆಲ್ಲ ಆದರ್ಶವ ಸಾರಿದ, ರಾಮನಾಗಿ ಲೋಕಕ್ಕೆಲ್ಲ ಆದರ್ಶವ ಸಾರಿದ, ಕೃಷ್ಣನಾಗಿ ಭೂಭಾರವ ಇಳಿಸಲು ಬಂದಿದ, ಕೃಷ್ಣನಾಗಿ ಭೂಭಾರವ ಇಳಿಸಲು ಬಂದಿದ, ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ, ಎಂತ ಸಮಯ ಬಂದಿದೆ. ಯಾರ ಪುಣ್ಯವೋ ದಿವ್ಯ ದರ್ಶನ ನಿಮಗಾಗಿದೆ,
ಯಾರ ಪುಣ್ಯವೋ ದಿವ್ಯ ದರ್ಶನ ನಿಮಗಾಗಿದೆ, ಪರಮ ಪುಣ್ಯವಂತನಿಗೆ ವಶವಾಗಲು ಕಾದಿದೆ. ಪರಮ ಪುಣ್ಯವಂತನಿಗೆ ವಶವಾಗಲು ಕಾದಿದೆ. ಕೋಟಿ ವರ್ಷ ತಪಗೈದರೂ ಸಿಗದ ಪರಂಜ್ಯೋತಿಯು, ಕೋಟಿ ವರ್ಷ ತಪಗೈದರೂ ಸಿಗದ ಪರಂಜ್ಯೋತಿಯು ನಿಮ್ಮ ಮುಂದೆ ರೂಪು ತಾಳಿ ನಿಂತಿದೆ ಕೈವಲ್ಲ. ನಿಮ್ಮ ಮುಂದೆ ರೂಪು ತಾಳಿ ನಿಂತಿದೆ ಕೈವಲ್ಲ. ಮಹಾಮಹಿಮನ ಪರಮನ ಕೃಷ್ಣನ ಕೊಂಡುಕೊಳ್ಳಲು ಕರೆಯುತ್ತಿದೆ. ಆಹಾ ಎಂತ ಆಹಾ ಎಂತ ಆಹಾ ಎಂತ ಸಮಯ ಬಂದಿದೆ. ದ್ವಾರಕಾ ನಗರ ನಿವಾಸಿಗಳೇ, ಬೇಗ ಬನ್ನಿ ಬೇಗ ಬನ್ನಿ. ಅಪರೂಪದ ವಸ್ತು, ಆಲಸ್ಯ ಮಾಡಬೇಡಿ. ನಿಧಾನ ಮಾಡಿದರೆ ನಿರಾಶೆಯಾದೀತು. ಮಹಾ ತಪಸ್ವಿಗಳಿಗೆ ದರ್ಶನ ಮಾತ್ರಕ್ಕೂ ಸಿಗದ ಈ ವಸ್ತು, ಈ ವೈಕುಂಠವಾಸಿಯನ್ನು ನಿಮ್ಮ ದಾಸಾನುದಾಸನಾಗಿ ಮಾಡಿಕೊಳ್ಳುವ ಅದೃಷ್ಟ. ತ್ವರೆ ಮಾಡಿ ತ್ವರೆ ಮಾಡಿ. ಇದೇನಿದು ಅನ್ಯಾಯ ನಾರದರೆ? ನಾನೇನು ಮಾಡಲಿ ಜಾಂಬವತಿ, ಇದು ವ್ರತ ನಿಯಮ. ಹಾ, ಇದು ವ್ರತ ನಿಯಮ ಆದರೆ ಇದು ಸತಿಯರ ನಿಯಮ. ಸತಿಯರು ಒಪ್ಪದಿದ್ದರೆ ನೀವು ಹೇಗೆ ಇದನ್ನು ಸ್ವೀಕರಿಸಿದಿರಿ? ನಾರಾಯಣ ನಾರಾಯಣ. ಈ ವಾದದಿಂದ ಪ್ರಯೋಜನವೇನು ಜಾಂಬವತಿ? ಸ್ವಾಮಿ, ಏಕೆ ಇಷ್ಟು ಮೌನವಾಗಿ ಕೊಳ್ಳುತ್ತಿದ್ದೀರಿ? ಪೂಜ್ಯ, ದಯಮಾಡಿ ನನ್ನ ಸ್ವಾಮಿಯನ್ನು ಪುನಃ ಪಡೆಯುವ ಬಗೆ ಹೇಗೆ? ನಾರಾಯಣ ನಾರಾಯಣ. ಅಯ್ಯೋ ಪಾಪ ಭಾಮಾದೇವಿ, ಅಳಬೇಡ. ನೀನತ್ತರೆ ನಮ್ಮ ಕೃಷ್ಣನಿಗೆ ಕಷ್ಟವಾಗುತ್ತೆ. ಅಲ್ಲಮ್ಮ, ಇಷ್ಟೆಲ್ಲ ಜರುಗಿದ ಮೇಲೂ ಈ ಲೀಲಾ ಮಾನುಷ ವಿಗ್ರಹನನ್ನು ಧನದಿಂದ ಅಳೆಯಲು ಯತ್ನಿಸುವೆಯಲ್ಲ, ಇದಕ್ಕೆ ಏನು ಮಾಡಬೇಕು ಮುನೇಂದ್ರರೇ? ಹೋಗಿ ರುಕ್ಮಿಣಿಯನ್ನು ಪ್ರಾರ್ಥಿಸಿ ಕರೆತನ್ನಿ. ನಿಮ್ಮ ಇಷ್ಟಾರ್ಥ ನೆರವೇರುವುದು. ಹಾಗಾದರೆ ನಾನು ರುಕ್ಮಿಣಿಯಲ್ಲಿ ಶರಣಾಗಬೇಕೆ? ನನ್ನನ್ನು ನೀವು ಅವಮಾನ ಮಾಡಲೆಂದೇ ಈ ನಾಟಕವಾಡಿದಿರೆ. ಹಾಗೆ ಆಗಲಿ. ನನ್ನ ಅಪರಾಧವನ್ನು ಕ್ಷಮಿಸು ಅಕ್ಕ. ಅನುರಾಗ ತೋರಿ ಆಧರಿಸಬೇಕಾದ ಅಬಲೆಯರನ್ನು ಅಳಿಸಿ ಆನಂದ ಪಡುತ್ತಿರುವಿರ ಸ್ವಾಮಿ? ಪೂಜ್ಯರೇ ನೋಡಿ, ರುಕ್ಮಿಣಿ ಭಾಮಾಯ ಸ್ವಯಂಕೃತ ಅಪರಾಧಕ್ಕಾಗಿ ನನ್ನನ್ನು ಹೊಣೆ ಮಾಡುತ್ತಿದ್ದಾಳೆ. ಎಷ್ಟೇ ಆಗಲಿ ಅಕ್ಕ ತಂಗಿಯರು ಒಂದೇ. ಅಷ್ಟೇ ಏನು, ತುಲಾಭಾರ ಮುಗಿದ ಮೇಲೆ ನೀನು ಅವರು ಇವರು ಎಲ್ಲ ಒಂದೇ. ಕಟ್ಟ ಕಡೆಯದಾಗಿ ಕೆಟ್ಟವನಾಗುವನು ನಾನ್ ತಾನೆ. ನಾರಾಯಣ ನಾರಾಯಣ. ರುಕ್ಮಿಣಿ ದೇವಿ, ಒಂದು ಮಾತು. ಈ ದಿವಸ ಯಾರು ತುಲಾಭಾರ ತೋಗಿ ಕೃಷ್ಣನನ್ನು ಕೊಳ್ಳುವರೋ ಅವರ ವಶವಾಗಿ ಬಿಡುವನು ಈ ಮಾಧವ. ನಿನಗೆ ಸಮ್ಮತ ತಾನೆ? ಇದೇನು ಪೂಜೆ? ಬೆಂಕಿಯಲ್ಲಿ ಬಿದ್ದು ಬೆಂದ ಬಂಗಾರವನ್ನು ಬಂಗಾರದಲ್ಲಿ ಕಳಂಕರು ಊರುತ್ತಿರುವಿರ. ಪೂಜೆ, ನನ್ನ ಸ್ವಾಮಿಯು ಯಾರ ವಶವೂ ಅಲ್ಲ. ಭಕ್ತಿಯಿಂದ ಪೂಜಿಸಿದರೆ. ನಾರಾಯಣ ನಾರಾಯಣ. ರುಕ್ಮಿಣಿ ದೇವಿ, ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಮಿತ್ರವೆಂದೇ. ಸ್ವಾಮಿ ಸ್ವಾಮಿ
ನಾರದ ಮಕರಂದ ತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಶ್ರೀರಾಮ ಮನೋಹರ ಮನೋಹರ ಕಾಮಿತಾದಾಯಕ ಶ್ರೀರಾಮ ಮನೋಹರ ಕಾಮಿತಾದಾಯಕ ಸುರನರ ಸೇವಿತ ಲೋಕವೇ ಪೂಜಿತ ಸುರನರ ಸೇವಿತ ಲೋಕವೇ ಪೂಜಿತ ರಾಧಾ ಲೋಲ ಶ್ರೀರಾಮ ಮನೋಹರ ಕಾಮಿತಾದಾಯಕ ನಂಬಿನುತಿಪ ಭಕ್ತರ ಬೆಂಬಿಡದೆ ಪೊರೆಯುವ ನಂಬಿನುತಿಪ ಭಕ್ತರ ಬೆಂಬಿಡದೆ ಪೊರೆಯುವ ನಂದ ಕಂದ ಗೋವಿಂದ ಗೋಪಾಲ ಮಂಗಳಂ ನಂದ ಕಂದ ಗೋವಿಂದ ಗೋಪಾಲ ಮಂಗಳ ಶ್ರೀರಾಮ ಮನೋಹರ ಕಾಮಿತಾದಾಯಕ ಶ್ರೀರಾಮ ಮನೋಹರ ಕಾಮಿತಾದಾಯಕ ಶ್ರೀರಾಮ ಮನೋಹರ ಕಾಮಿತಾದಾಯಕ ಶ್ರೀಮದ್ ರಮಾರಮಣ ಗೋವಿಂದಂ ಶ್ರೀಮದ್ ರುಕ್ಮಿಣಿ ವಲ್ಲಭ ಭಾಮಾಪ್ರಿಯ ಗೋವಿಂದಂ ಗೋವಿಂದಂ ಹರನ ಪಾರ್ವತೀಪದಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವವು ಸತತ ಜಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವವು ಸತತ ಖ್ಯಾತ ನೀನು ಜಗದೇವಿ ಖ್ಯಾತ ಖ್ಯಾತ ನೀನು ಜಗದೇವಿ ಖ್ಯಾತ ಪ್ರೀತಿ ತೋರು ಜಯ ಮಂಗಳಂ ಶುಭಮಂಗಳ ಜಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವವು ಸತತ ಜಯ ಆತ್ಮಲಿಂಗ ಮಂಗಳಾಂಗ ಜಯ ತುಂಗ ಜಯ ಕರುಣಾ ಭರಣ ಮಂಗಳಾಂಗ ಜಯ ತುಂಗ ಜಯ ಕರುಣಾ ಭರಣ ರಂಗಭೂಮಿ ಸಲಹೋ ಕೃಪಾಂಗ ರಂಗಭೂಮಿ ಸಲಹೋ ಕೃಪಾಂಗ ಪ್ರೀತಿ ತೋರು ಜಯ ಮಂಗಳಂ ಶುಭಮಂಗಳಂ ಜಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವೆವು ಸತತ ಜಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವೆವು ಜಯ ಆತ್ಮಲಿಂಗ ನಿಜ ರೂಪಂ ಮುಟ್ಟಿಸುವೆವು ಸತತ